ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಡಬಲ್ ಮರ್ಡರ್ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇದು ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಪಾಪುರ ಬಳಿ ಬರುವಂತಹ ಏರೋನಿಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಏನ್ ಕಂಪನಿ ಇದೆ, ಇದೇ ಕಂಪನಿಯ ಮುಂಭಾಗದಲ್ಲಿ ನಿನ್ನೆ ಫಣೀಂದ್ರ ಮತ್ತೆ ವಿನುಕುಮಾರ್ ಇಬ್ಬರ ಒಂದು ಹತ್ಯೆ ಆಗಿರುವಂತದ್ದು ನೋಡಬಹುದು. ಇದು ಕಂಪನಿಯ ಜಾಗ ಸ್ಥಳ. ಆದ್ರೆ ನಿನ್ನೆ ಅಟ್ಟಾಡಿಸಿಕೊಂಡು ಅವರನ್ನ ಯಾವ ರೀತಿ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಪೊಲೀಸರು ಕೂಡ ಎಲ್ಲ ಕೂಡ ಇಲ್ಲಿ ಮಾರ್ಕ್ ಮಾಡಿರುವಂತದ್ದು. ಈ ಒಂದು ಕಾರಣ ಕೂಡ ಸ್ಪಷ್ಟವಾಗಿ ಈಗ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಾ ಇದೆ. ಇದು ಹಳೆ ಬನ್ನೇರುಘಟ್ಟ ರಸ್ತೆಯಲ್ಲಿದ್ದಂತಹ ಒಂದು ಹಳೆ ಕಂಪನಿಯನ್ನ ಬಿಟ್ಟಿದ್ದಂತಹ ಫಣೀಂದ್ರ ಇಲ್ಲಿ ಕೆಂಪಾಪುರದಲ್ಲಿ ಒಂದು ಸ್ವಂತ ಒಂದು ಕಂಪನಿಯನ್ನ ಪ್ರಾರಂಭ ಮಾಡಿದ್ರು. ಇದು ಕೇವಲ ಕೆಲವೇ ತಿಂಗಳಲ್ಲಿ ಹೆಚ್ಚಿನ ಒಂದು ಲಾಭಾಂಶವನ್ನ ಗಳಿಸಿತ್ತು. ಆದ್ರೆ ಹಳೆ ಕಂಪನಿ ನಷ್ಟ ಉಂಟಾಗಿದ್ದರಿಂದ ಜೊತೆಗೆ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈ ಆರೋಪಿ ಏನಿದ್ದಾನೆ ಫೆಲಿಕ್ಸ್, ಈತ ಕೂಡ ಅಲ್ಲಿ ಕೆಲಸವನ್ನ ಬಿಡೋದಕ್ಕೆ ಈ ಫಣೀಂದ್ರ ಕಾರಣ ಆಗಿರ್ತಾನೆ. ಇದೇ ಕಾರಣಕ್ಕೋಸ್ಕರ ನಿನ್ನೆ ಕೆಲಸ ಕೇಳುವಂತಹ ನೆಪದಲ್ಲಿ ಬಂದು ಈತನನ್ನ ಹತ್ಯೆ ಮಾಡಿರುವಂತದ್ದು ಈಗ ತನಿಖೆ ವೇಳೆ ಗೊತ್ತಾಗಿದೆ. ಎಲ್ಲ ಕೂಡ ರಕ್ತ ಅಂದ್ರೆ ಆತ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಫಣೀಂದ್ರ ಮಾಡಿದ್ರೂ ಸಹ ಆತನ ಎಡಲಾಡಿಕೊಂಡು ಓಡಾಡಿ ನಿನ್ನೆ ಹತ್ಯೆಯನ್ನ ಮಾಡಿರುವಂತದ್ದು. ಸದ್ಯ ಈಗ ಇಬ್ಬರ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಈಗ ಬಂಧನ ಮಾಡಿದ್ದಾರೆ. ಫೆಲಿಕ್ಸ್ ಆಗಿರ್ಬೋದು ಮತ್ತೆ ಇಬ್ರು ಏನು ಹೆಲ್ಪ್ ಮಾಡಿದ್ರು ಆರೋಪಿಗಳನ್ನ. ಇದು ಕಂಪನಿ ಏನಿದೆ, ಇದು ಕೆಳಗಡೆ ಇರುವಂತಹ ಅಂದ್ರೆ ಇಲ್ಲಿ ಬೇಸ್ಮೆಂಟ್ ಏನಿದೆ ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲಿ ಎಲ್ಲ ಕೂಡ ಆಫೀಸ್ ಅನ್ನ ನೋಡ್ಕೊಳ್ತಾ ಇದ್ದದ್ದು. ಇದೇ ನನ್ನ ಆಫೀಸ್ ನ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಅಟ್ಟಾಡಿಸ್ಕೊಂಡು ಮೇನ್ ಎಂಟ್ರೆನ್ಸ್ ಅಲ್ಲೇ ಫಣೀಂದ್ರನ ಹತ್ಯೆ ಮಾಡಿರುವಂತದ್ದು. ರಕ್ತ ಎಲ್ಲ ಕೂಡ ಕಲೆಗಳು ಕೂಡ ನೋಡಬಹುದು. ಚೇರ್ಗಳು ಬಿದ್ದಿದೆ. ಮತ್ತೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಹೆಲ್ಮೆಟ್ ಗಳನ್ನ ಸಹ ಇಲ್ಲೇ ಇಟ್ಟಿದ್ದಾರೆ. ಹೆಲ್ಮೆಟ್ ಅನ್ನ ಎಲ್ಲ ಕೂಡ ಇಲ್ಲಿ ಇಟ್ಟು ಒಳಗಡೆ ಹೋಗುವ ಸಂದರ್ಭದಲ್ಲಿ ಕೆಲಸ ಕೇಳ್ಕೊಂಡು ಬರ್ತಾನೆ ಈ ಆರೋಪಿ ಏನಿದ್ದಾನೆ ಫೆಲಿಕ್ಸ್. ಮೊದಲು ಬರುವಂತಹ ಸಂದರ್ಭದಲ್ಲಿ ನನಗೂ ಕೂಡ ಕೆಲಸ ಕೊಡು, ಹಳೆ ಕಂಪನಿಯಲ್ಲಿ ನಾನು ಕೆಲಸ ಬಿಡ್ತೀನಿ, ಅಲ್ಲಕ್ಕೆ ಬಿಟ್ಟಿದ್ದೀನಿ, ಎಲ್ಲೂ ಕೂಡ ಕೆಲಸ ಇಲ್ಲ ಅಂತ ಹೇಳಿದಾಗ ಅದನ್ನ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿ ಕೆಲಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ರೆಸ್ಪಾನ್ಸ್ ಅನ್ನ ಫಣೀಂದ್ರ ಮಾಡಿರ್ತಾರೆ. ಅದೇ ಮಾದರಿಯಲ್ಲಿ ಹೋಗುವಂತದ್ದು. ಸದ್ಯ ಇಲ್ಲಿ ನೋಡಬಹುದು ಎಲ್ಲ ಕೂಡ ಸಿಸಿಟಿವಿಯಲ್ಲಿ ಈ ಒಂದು ಘಟನೆ ಎಲ್ಲ ರೆಕಾರ್ಡ್ ಆಗಿರುವಂತದ್ದು. ಇದರ ಜೊತೆಯಲ್ಲಿ ಮುಂದೆ ಹೋದ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ ಹಿಂಬದಿ ಒಳಗಡೆ ಒಂದು ಕಾಂಪೌಂಡ್ ಏನಿದೆ, ಈ ಕಾಂಪೌಂಡ್ ವಾಲನ ಜಂಪ್ ಮಾಡಿಕೊಂಡು ಅಲ್ಲಿಂದ ಮೂವರು ಕೂಡ ಎಸ್ಕೇಪ್ ಆಗಿರುವಂತದ್ದು. ಅನಂತರ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ಗೆ ಹೋಗಿ ಮೆಜೆಸ್ಟಿಕ್ ಇಂದ ರೈಲಿನಿಂದಲೇ ಕುಣಿಗಲ್ಗೆ ಹೋಗಿರುವಂತದ್ದು. ಕುಣಿಗಲ್ಗೆ ಹೋಗುವಂತಹ ಮಾರ್ಗದಲ್ಲೇ ಪೊಲೀಸರು 3 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಸದ್ಯ ಕೇವಲ 3 ಪ್ರಕರಣ ಘಟನೆ ನಡೆದಂತಹ 3 ಗಂಟೆಗಳ ಅವಧಿಯಲ್ಲಿ ಪೊಲೀಸರು ಮಿಂಚಿನ ಒಂದು ಕಾರ್ಯಾಚರಣೆಯನ್ನ ಮಾಡಿ ಆ 3ರನ್ನ ಬಂಧನ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಹುಚ್ಚುತನದ ವರ್ತನೆಯನ್ನ ಮಾಡ್ತಾ ಇದ್ದ ಫೆಲಿಕ್ಸ್ ಏನಿದ್ದಾನೆ, ಆತ ಘಟನೆ ಆದಂತಹ ಬಳಿಕವೂ ಕೂಡ ಆ ಸುದ್ದಿಯನ್ನ ತನ್ನ ಇನ್ಸ್ಟಾದಲ್ಲಿ ರೀಲ್ಸ್ ಅನ್ನ ಹಾಕೊಂಡಿದ್ದ. ಎಲ್ಲ ಒಂದು ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಜೊತೆಗೆ ಈ ಒಂದು ಘಟನೆ ನಡೆದ ಹಿಂದೆ ಯಾರಾದ್ರೂ ಪ್ರಚೋದನೆ ಮಾಡಿದಾರ, ಹಳೆ ಕಂಪನಿಯ ಮಾಲೀಕರನ್ನು ಕೂಡ ಸದ್ಯ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ತನಿಖೆ ವೇಳೆ ಗೊತ್ತಾಗ್ತಾ ಇರುವಂತದ್ದು ಹಳೆ ಕಂಪನಿಯಲ್ಲಿ ನಡೆದಂತಹ ಒಂದು ವ್ಯಾವಹಾರಿಕವಾಗಿ ಏನು ನಡೆದಿತ್ತು ಅದರ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಕೆಲಸ ಕೇಳ್ಕೊಂಡು ಬಂದಂತ ನೆಪದಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡಿ ಹತ್ಯೆ ಮಾಡಿರುವಂತ ಗೊತ್ತಾಗಿದೆ. ಆದ್ರೆ ಒಬ್ಬರನ್ನ ಫಣೀಂದ್ರ ಮಾತ್ರ ಹತ್ಯೆ ಮಾಡಬೇಕು ಅಂತ ಬಂದಿದ್ದು, ಆದ್ರೆ ಅವರನ್ನ ತಡೆಯೋಕೆ ಹೋಗಲ್ಲ, ಅಂದ್ರೆ ಅವ್ರನ್ನ ಫಣೀಂದ್ರ ರಕ್ಷಣೆ ಮಾಡಕ್ಕೆ ಮುಂದಾದಂತಹ ಸಿಇಒ ಮೇಲೆ ಕೂಡ ಅವರು ಅಟ್ಯಾಕ್ ಮಾಡಿ ಇಬ್ಬರನ್ನ ಮರ್ಡರ್ ಮಾಡಿ ಎಸ್ಕೇಪ್ ಆಗಿರುವಂತದ್ದು ಈಗ ತನಿಖೆ ವೇಳೆ ಗೊತ್ತಾಗಿದೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಗಂಗಾಧರ್ ಬಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.